ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನೋಡಿ ಬೆಳಗ್ಗೆನೇ ಲಾಗನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ರೊಟೀನನ್ನು ತೋರಿಸ್ಬೇಕು ಅಂತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ಲಾಗ್ ಏನಿದೆ ಅಂತ ತೋರಿಸ್ತೀನಿ ನೋಡಿ. ಸ್ವಲ್ಪ ಪಾತ್ರೆಗಳಿತ್ತು, ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪನೇ ಇದ್ದಿದ್ದು. ಇವಾಗ ನಾನು ಹಾಲು ಕಾಯಿಸ್ಕೊಳ್ಬೇಕು. ಫಸ್ಟು ಮೊದಲು ಹಾಲು ಕಾಯಿಸ್ಕೊಂಬಿಟ್ರೆ ಮನೆಯಲ್ಲಿ ಮಕ್ಕಳಿಗೆ ಕೊಡೋದಕ್ಕಾಗುತ್ತೆ. ಇವತ್ತು ಸಂಡೇ ಆಗಿದ್ದರಿಂದ ಎಲ್ಲ ಲೇಟಾಗಿದೆ ಕೆಲಸಗಳು. ಸಂಡೇ ಯಾವಾಗಲೂ ರಜೆ ಇರಲ್ಲ, ಆದರೆ ಇವತ್ತು ರಜೆ ಇರೋದ್ರಿಂದ ನನಗೂ ಒಂದು ಸ್ವಲ್ಪ ಆರಾಮ ಅಂತ ಅನಿಸಿದೆ. ಬೇಗ ಬೇಗ ಇಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಬೇಕಾಗಿರುತ್ತಲ್ವ. ಫಸ್ಟು ಹಾಲು ಕಾಯಿಸಿ ತೆಗೆದಿಟ್ಬಿಟ್ಟು ಬೇರೆ ತಿಂಡಿಗೆ ರೆಡಿ ಮಾಡ್ಕೋಬೇಕು. ತಿಂಡಿ ಏನು ಮಾಡೋದು ಅಂತ ನೋಡೋಣ. ನೋಡಿ ನನ್ನ ಪುಟ್ಟ ರಂಗೋಲಿ ಹೇಗಿದೆ ಅಂತ. ನೋಡಿ, ಅವಲಕ್ಕಿ ಉಪ್ಪಿಟ್ಟು ತೋರಿಸಿದ್ದೀನಿ ನಾನು ನಿಮಗೆ, ಅದಕ್ಕೆ ಇವತ್ತು ಪೂರ್ಣ ಮಾಡೋದನ್ನೇನು ತೋರಿಸ್ತಾ ಇಲ್ಲ. ಅವಲಕ್ಕಿ ಸ್ವೀಟ್ ಮಾಡ್ತಾಯಿದ್ದೀನಿ. ಅವಲಕ್ಕಿ ಉಪ್ಪಿಟ್ಟು ಸ್ವಲ್ಪ ಸ್ವೀಟ್ಸ್ ಮಾಡ್ತಾಯಿದ್ದೀನಿ. ಸ್ವೀಟ್ಗೆ ಏನೇನು ಹಾಕ್ತೀನಿ ಅಂತೇಳಿ ನಾನು ತೋರಿಸ್ತೀನಿ ನೋಡಿ. ಒಂದು 5 ಸಲ ತೊಳ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಉಪ್ಪಿಟ್ಕೊಂಡು ಸ್ವಲ್ಪ ಹಾಕ್ಕೊಳ್ತೀನಿ. ಇಷ್ಟನ್ನು ನೆನೆಯಕ್ಕೆ ಇಟ್ಕೊಳ್ತೀನಿ. ಇದೇ 2ರಷ್ಟು ಆಗುತ್ತೆ ನೆನ್ಕೊಂಡ್ರೆ. ಇದನ್ನು ನಾನು ಸ್ವೀಟ್ ಮಾಡ್ತೀನಿ. ಸ್ವಲ್ಪ ಕಾಯಿ ತುರಿ ಹಾಕೊಳ್ಳೋಣ. ನಾನಿವತ್ತು ಟೊಮೆಟೊ ಹಾಕಿಲ್ಲ ನೋಡಿ, ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ನಿಂಬೆಹಣ್ಣು ಹಾಕ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ನೆನೆಯಲಿ. ಇದು ತುಂಬ ಮೆತ್ತಗಾಗಬೇಕು. ಬೀಳ್ತಾ ಇರುತ್ತೆ. ಚಿಕ್ಕದು ಮನೆ ಎಲ್ಲಿಟ್ರೆ ಅಲ್ಲೇ ಬೀಳುತ್ತೆ. ಇದು ಸ್ವಲ್ಪನೂ ಜಾಗನೇ ಇಲ್ಲ, ಪಾತ್ರೆಗಳು ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ, ಆ ಥರ ಇದೆ. ಇವಾಗ ಇದು ದಮ್ಮಾಗಲಿ, ಅಲ್ಲಿವರೆಗೂ ನಾನು ಬೆಲ್ಲನ ರೆಡಿ ಮಾಡ್ಕೊಳ್ತೀನಿ. ನೋಡಿ, ದೋಸೆಗೆ ಇಲ್ಲ ಇಡ್ಲಿ ಮಾಡ್ತೀನಿ. ನಾಳೆಗೆ ದೋಸೆ ಮಾಡಲ್ಲ. ಇಡ್ಲಿಗೆ ಅಂತೇಳಿ ನೆನೆಯೋಕೆ ಹಾಕ್ಕೊಂಡಿದ್ದೀನಿ. ಇದರಲ್ಲಿ 2 ಗ್ಲಾಸ್ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನೋಡಿ ಉದ್ದಿನಬೇಳೆ ನೋಡಿ 3/4 ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದಿಷ್ಟು ತೊಳ್ಕೊಳ್ಳೋಣ. ಬೆಳಗ್ಗೆ ಹೊತ್ತು ಒಂದು ಕೆಲಸ ಮಾಡುವಾಗ ಇನ್ನೊಂದು ಕೆಲಸ ಕೂಡ ಮಾಡ್ಕೊಂಬಿಡ್ಬೇಕು ಫ್ರೀ ಇದ್ದಾಗ. ಇನ್ನೂ ಸ್ವಲ್ಪ ಲೇಟ್ ಆಗಿಬಿಟ್ರೆ ನಾಳೆಗೆ ಇಡ್ಲಿ ದೋಸೆಗಳು ಚೆನ್ನಾಗಿ ಬರಲ್ಲ. ಅದಕ್ಕೆ ಯಾವತ್ತೂ ಬೆಳಗ್ಗೆನೇ ಈ ಕೆಲಸನ ಮಾಡ್ಕೊಳ್ಬೇಕು. ಹೇಗೆ ತೊಳಿಬೇಕು ಅಂತಂದರೆ, ನೀರೊಳಗಡೆ ಅಕ್ಕಿ ಕಾಣಿಸ್ತಾ ಇರಬೇಕು, ಆ ಥರ ಬೆಳ್ಳಗೆ ತೊಳ್ಕೊಬೇಕು ದೋಸೆ ಇಡ್ಲಿಗೆ ತೊಳೆಯೋವಾಗ. ನೋಡಿ, ಇವಾಗ ಬೇರೆ ನಾನು ಕುಡಿಯೋ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಇವಾಗ ಚೆನ್ನಾಗಿ ನೆನ್ಕೋಬೇಕು.
ನಾನು ಅವಲಕ್ಕಿ ಹಾಕಿಲ್ಲ, ಯಾಕಂದರೆ ಅನ್ನ ಮಾಡ್ಕೊಳ್ತೀನಿ. ಬಿಸಿ ಅನ್ನ ಮಾಡಿಕೊಂಡು ಇದನ್ನು ರುಬ್ಕೊಳ್ತೀನಿ. ಇವತ್ತು ಬೆಳಗಿನ ಕೆಲಸಗಳೇ ತುಂಬಾ ಇತ್ತು. ಇವತ್ತು ಬನ್ನಿ, ನನ್ನ ಸ್ವೀಟ್ ಮಾಡಬೇಕು ಅಂತ ಇದ್ದೀನಲ್ಲ, ಅದು ಅವಲಕ್ಕಿ ನೆನ್ಕೊಂಡಿದೆ ಅಂತ ಅನಿಸುತ್ತೆ. ನೋಡೋಣ ಬನ್ನಿ. ಇವಾಗ ನೋಡಿ, ಅವಲಕ್ಕಿ ನೆಂದಿದೆ. ಇವಾಗ ಇದಕ್ಕೆ ನಾನು ಸ್ವೀಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತೀನಿ. ಇಷ್ಟು ಬೆಲ್ಲ ಬೇಕಾಗುತ್ತೆ ಇದಕ್ಕೆ. ಅಷ್ಟೇ ಅಲ್ಲ, ಹಾಲು ತಗೊಂಡಿದ್ದೀನಿ ನೋಡಿ, ಅರ್ಧ ಗ್ಲಾಸ್ ಆಗೋಷ್ಟು. ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನು ನಾನು ಕಲಿಸ್ಕೊಳ್ತೀನಿ. ಬೆಲ್ಲ ಏನಿಲ್ಲ, ಕರಗ್ಬಿಡುತ್ತೆ, ಅದು ಕುಟ್ಕೊಂಡಿದ್ದೀನಿ. ಅವಲಕ್ಕಿ ಮಾಡಿದಾಗೆಲ್ಲ ಸ್ವೀಟನ್ನು ಮಾಡಬೇಕು ಅಂತ ಅನ್ನೋದು ಒಂದು ಸಂಪ್ರದಾಯ. ಇವಾಗ ನಾನು ಇದಕ್ಕೆ ಕಾಯಿ ತುರಿನ ಹಾಕ್ಕೊಳ್ತೀನಿ. ಕಾಯಿ ತುರಿ ಹಾಕ್ಕೊಳ್ಳೇಬೇಕು ಇದಕ್ಕೆ, ಇಲ್ಲಾಂದರೆ ಟೇಸ್ಟ್ ಬರಲ್ಲ. ನೋಡಿ, ಅವಲಕ್ಕಿ ಉಪ್ಪಿಟ್ಟು ಮತ್ತು ಅವಲಕ್ಕಿ ಸ್ವೀಟ್ಸು ಇದೇನೆಂದರೆ ಒಂದು ಸಂಪ್ರದಾಯ ಇದೆ. ಅವಲಕ್ಕಿ ಉಪ್ಪಿಟ್ಟು ಮಾಡಿದಾಗೆಲ್ಲ ಒಂದು ಸ್ವಲ್ಪನಾದರೂ ಅದನ್ನು ತೆಗೆದಿಟ್ಟು ಅವಲಕ್ಕಿನ ನೆನೆಸಿ ಅದಕ್ಕೆ ಸ್ವೀಟನ್ನು ಹಾಕ್ಕೊಂಡು ತಿನ್ನಬೇಕು ಅನ್ನೋದು ಇದು ಒಂದು ಸಂಪ್ರದಾಯ. ನಾನು ಯಾವಾಗಲೇ ಅವಲಕ್ಕಿ ಮಾಡಿದ್ರು ಕೂಡ ಇದು ಒಂದು ಹಿಡಿಯಷ್ಟಾದರೂ ತೆಗೆದಿಟ್ಟು ಅದಕ್ಕೆ ಸ್ವೀಟ್ಸನ್ನು ಹಾಕ್ತೀನಿ. ಇವತ್ತು ಒಂದು ವಿಷಯ ಗೊತ್ತಾಯ್ತಲ್ಲ ನಿಮಗೆ. ಯಾರು ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ, ನೀವು ಮಾಡ್ತೀರಂತ ನನಗೆ ಗೊತ್ತಿಲ್ಲ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು. ಇದು ಒಂದು ಸಂಪ್ರದಾಯ. ಯಾರೇ ಉಪ್ಪಿಟ್ಟು ಮಾಡಿದ್ರು ಕೂಡ ಅವಲಕ್ಕಿ ಉಪ್ಪಿಟ್ಟನ್ನ ಅದ್ರ ಜೊತೆಗೆ ಸ್ವೀಟನ್ನು ಮಾಡಬೇಕು ಅನ್ನೋದು ಒಂದು ನಿಯಮ. ಇವತ್ತು ನನಗೆ ನಿಮ್ಗೆ ಹೇಳೋದಕ್ಕೆ ಸಮಯ ಕೂಡ ಬಂತು ಅಂತ ಅನಿಸುತ್ತೆ. ಇವತ್ತು ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಹೇಗಿದೆ ಅಂತ ಹೇಳಿ. ನೋಡಿ, ಬೆಳಗ್ಗೆ ಪಾತ್ರೆ ತೊಳೆದು ಆಮೇಲೆ ರಂಗೋಲಿ ಹಾಕಿ ಎಲ್ಲ ಕ್ಲೀನ್ ಮಾಡಿ ತಿಂಡಿ ಮಾಡಿ ಇಡ್ಲಿಗೂ ಕೂಡ ರೆಡಿ ಮಾಡಿದ್ದೀನಿ. ಇಷ್ಟು ಮುಗೀತು, ಆದರೆ ಇನ್ನೂ ಇದೆ, ಆಮೇಲಿಂದ ಮಾಡ್ಕೊಳ್ಳೋಣ ಅಂತ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಇನ್ನೂ ಒಂದು ಖುಷಿ ವಿಚಾರನ ಹಂಚ್ಕೋಬೇಕು ಅಂತ ಇದ್ದೀನಿ. ಸ್ವೀಟಿನ ಜೊತೆಗೆ 1K ಸಬ್ಸ್ಕ್ರೈಬರ್ ಆಯಿತು. ನೀವೆಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಕ್ಕೆ ಇವತ್ತು 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಅದಕ್ಕೂ ಕೂಡ ನಿಮಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಆಮೇಲಿಂದ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ. ಇವತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ.